ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮ, ಈಗ ನಿನ್ಗೆ ಈ ಪೌಡರ್ ಹಾಕಿರೋ ಪ್ರಸಾದ ಕೊಡ್ತೀನಿ. ನಿನ್ ಚಾಪ್ಟರ್ ಕ್ಲೋಸ್ ಮಾಡ್ತೀನಿ. ಚಿಕ್ಕಮ್ಮ ಯಾಕದಕ್ಕೆ ಏನೋ ಹಾಕ್ತಿದ್ದಾಳೆ? ನಾನು ನನ್ನ ಫ್ಯಾಮಿಲಿ ಜೊತೆ ಇವತ್ತು ಟೆಂಪಲ್ಗೆ ಬಂದೆ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ತುಲಾಭಾರ ಮಾಡ್ತಿದ್ರು. ಆ ವಿಡಿಯೋನ ನಾನು ಚಾನೆಲ್ಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ, ನನ್ನ ಚಿಕ್ಕಮ್ಮ ಕೂಡ ಬಂದ್ಲು. ಚಿಕ್ಕಮ್ಮ ಹಾಯ್ ಹೇಳು. ಹಾಯ್. ತಗೋ ಪ್ರಸಾದ ತಿನ್ನು. ಓಕೆ ಫ್ರೆಂಡ್ಸ್, ನೀವೆಲ್ಲ ನಾನು ಹಾಕಿರೋ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ನನಗೆ ತಿಳಿಸಿ. ಏಯ್ ತಿನ್ನೋ. ಮಾವ, ಪ್ರಸಾದ ತಗೊಳ್ಳಿ. ಚಿಕ್ಕಪ್ಪ, ಇದನ್ನ ನಿನ್ನ ಹತ್ರ ಇಟ್ಕೋ. ನಾನು ತಾತನ ಹತ್ರ ಹೋಗಿ ಪ್ರಸಾದ ತರ್ತೀನಿ. ಶ್ಯಾಮ, ತಗೋ ನಿನ್ ಪ್ರಸಾದ. ತಾತ, ನಿಮ್ ಪ್ರಸಾದನು ಕೂಡ ನಾನೇ ತಿಂತೀನಿ. ಮಾವ, ತಗೊಳ್ಳಿ. ಆ ಪೌಡರ್ ಹಾಕಿರೋ ಪ್ರಸಾದನ ತಿನ್ಸಿ ಶ್ಯಾಮ ಚಾಪ್
ಕೆಲ್ಸ ಬೇಗ ಆಗ್ಬೇಕು. ಚಿಕ್ಕಪ್ಪ, ನನ್ ಪ್ರಸಾದನ ನನಗೆ ಕೊಡು. ಪ್ಲಾನ್ ಬಿ ವರ್ಕೌಟ್ ಮಾಡಿ ಹೇಗಾದ್ರೂ ಮಾಡಿ ಶ್ಯಾಮನ ಸಿಕ್ಕಾಕ್ಸ್ಬೇಕು. ಶ್ಯಾಮನ ಸಿಕ್ಕಾಕ್ಸ್ಬೇಕು ಅಂದ್ರೆ ಮಾವನ್ನ ಬೆಟ್ಟದ ಮೇಲೆ ಕಳಿಸ್ಲೇಬೇಕು. ಮಾವ ಏನಮ್ಮ? ನೀವು ಬೆಟ್ಟದ ಮೇಲೆ ಹತ್ತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ರಲ್ಲ? ಹೌದಮ್ಮ, ನನಗೆ ಸುಸ್ತಾಗುತ್ತೆ ಅಂತ ನಿಮ್ಮ ಅತ್ತೆ ಬೇಡ ಅಂತ ಹೇಳಿದ್ರಮ್ಮ. ಭಕ್ತಿ ಶ್ರದ್ಧೆಯಿಂದ ಬೆಟ್ಟ ಹತ್ತೋರಿಗೆ ಆಯಾಸ ಆಗಲ್ಲ ಮಾವ. ಸುಸ್ತಾಗದೇ ಇರೋ ಹಾಗೆ ಆ ಭಗವಂತನೇ ನೋಡ್ಕೋತಾನೆ ಅಂತ ಶ್ಯಾಮ ಹೇಳ್ತಾ ಇದ್ಲು. ಓ ಹೌದಾ? ಹೌದು ಮಾವ. ಹಾರ್ಟ್ ಪ್ರಾಬ್ಲಮ್ ಇರೋರೇನೆ ಬೆಟ್ಟ ಹತ್ತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ತಾರಂತೆ ಅಂತ ಶ್ಯಾಮ ಹೇಳ್ತಾ ಇದ್ಲು. ಹೌದಾ? ಹೌದು. ಇವತ್ತು ಸೋಮವಾರ ಪಂಚಮಿ. ಇವತ್ತೇನಾದ್ರೂ ಬೆಟ್ಟ ಹತ್ತಿ ಸ್ವಾಮಿ ದರ್ಶನ ನಾವ್ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತಂತೆ. ಇದನ್ನು ಶ್ಯಾಮನೇ ಹೇಳಿದ್ದು. ಹೌದಾ? ಅಯ್ಯೋ, ಶ್ಯಾಮ ಆಲ್ರೆಡಿ ಬೆಟ್ಟದ ಮೇಲೆ ಹೋದ್ಲು ಮಾವ. ನಿಮ್ಮ ಹತ್ರನೂ ಬೇಗ ಬರಕ್ ಹೇಳಿದ್ಲು. ಲೇಟ್ ಆದ್ರೆ ದೇವಸ್ಥಾನದ ಬಾಗ್ಲ ಹಾಕ್ತಾರೆ, ದರ್ಶನ ಸಿಗೋದಿಲ್ಲ ಅಂದ್ಲು. ನೀವು ಬೇಗ ಬೇಗ ಹೊರಡಿ. ಹಾಗೆ ಆಗ್ಲಮ್ಮ. ಯಾವಾಗಿಂದ ನಾವು ಬೆಟ್ಟದ ಮೇಲೆ ಹೋಗಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅನ್ಕೊಂಡಿದ್ದೆ. ಶ್ಯಾಮ ಪುಣ್ಯದಿಂದ ಅದು ಇವತ್ತು ನೆರವೇರ್ತಾ ಇದೆ. ಈ ಪೌಡರ್ ಬಾಡಿ ಒಳಗಡೆ ಹೋದ 15 ನಿಮಿಷಕ್ಕೆ ಕಣ್ಣು ಕತ್ಲೆ ಆಗತ್ತೆ. ಶ್ಯಾಮ ಪುಣ್ಯ ಅಲ್ಲ, ಅದು ಶ್ಯಾಮ ಪಾಪ. ಶ್ಯಾಮನೇ ನಿಮ್ಮನ್ನ ಬೆಟ್ಟ ಹತ್ಸಿದ್ದು ಅಂತ ಎಲ್ಲಾರ್ಗೂ ಹೇಳ್ತೀನಿ. ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಜೀವ ಹೋಗೋ ಹಾಗಾಗುತ್ತೆ. ನಿಮ್ಮನ್ನ ಶ್ಯಾಮನೇ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಕ್ಕೆ ಹೀಗಾಗಿದ್ದು ಅಂತ ಎಲ್ಲಾರ್ನೂ ನಂಬಿಸ್ತೀನಿ. ಆಗ ಎಲ್ರೂ ಸೇರಿ ಶ್ಯಾಮನ ಮನೆಯಿಂದ ಹೊರಗೆ ಹಾಕ್ತಾರೆ. ಪೌಡರ್ ಹಾಕಿರೋ ಪ್ರಸಾದ ತಿಂದು 10 ನಿಮಿಷ ಆಗಿದೆ. ಇಷ್ಟ ಹೊತ್ತಿಗೆ ತಲೆ ಸುತ್ತೋಕೆ ಶುರು ಆಗ್ಬೇಕು. ಯಾಕಿದು ಸಡನ್ ಆಗಿ ತಲೆ ಸುತ್ತಾ ಇದೆಯಲ್ಲ? ಈಗ ಶ್ಯಾಮನ ಅಲ್ಲಿಗೆ ಕಳಿಸ್ಬೇಕು. ಶ್ಯಾಮ, ದೊಡ್ಡ ಪ್ರಾಬ್ಲಮ್ ಆಯ್ತು. ಏನಾಯ್ತಕ್ಕ? ಮಾವ ಬೆಟ್ಟದ ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಕ್ ಹೋದ್ರು. ಅತ್ತೇನೆ ಬೇಡ ಅಂದಿದ್ರಲ್ಲ ಅಕ್ಕ. ಆದ್ರೂ ಕೇಳಲಿಲ್ಲ. ನಾನ್ ತಡೆದ್ರು ಕೂಡ ಕೇಳ್ದೆ ಹೊರಟೋದ್ರು. ಈ ವಿಷಯ ಅತ್ತೆ ಗೊತ್ತಾದ್ರೆ ಗಾಬರಿ ಆಗ್ತಾರೆ. ನೀನ್ ಬೇಗ ಹೋಗಿ ಮಾವನ್ ವಾಪಸ್ ಕರ್ಕೊಂಡ್ ಬಾ. ಸರಿ ಅಕ್ಕ.
ಏನ್ ಸುಸ್ತಾಗ್ತಾ ಇದೆ, ಎದೆ ಬಡಿಸೆ ಜೋರಾಗಿದೆ. ಮಾವ ಕಣ್ಣೆಲ್ಲ ಉರಿತಾ ಇದೆ. ಮಾವ ಏನಾಯ್ತು? ಏನೋಮ್ಮ, ಕಣ್ಣೆಲ್ಲ ಮಂಜಾಗ್ತಾ ಇದೆ, ಎದೆ ಹೊಡ್ಕೋತಾ ಇದೆ. ದಾಹ, ನೀರು ಬೇಕಾವು, ನೀರು. ಈ ನೀರ್ ಕೊಡಿರಿ. ಈಗ ಹೇಗಿದೆ ಮಾವ? ಸ್ವಲ್ಪ ಪರವಾಗಿಲ್ಲಮ್ಮ. ಅತ್ತೆ ಅತ್ತೆ, ಶ್ಯಾಮಗೆ ನೀವ್ ಏನಂದ್ರೂ ಲೆಕ್ಕನೇ ಇಲ್ಲ ನೋಡಿ. ಏನಾಯ್ತಮ್ಮ? ನೀವ್ ಬೇಡ ಅಂದ್ಮೇಲೂ ಕೂಡ ಮಾವನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಾಳೆ, ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಸೋದಿಕ್ಕೆ. ಅತ್ತೆ ಹಾಗೆ ಹೇಳ್ತಾರೆ, ಏನಾಗಲ್ಲ ನೀವ್ ಬನ್ನಿ ಅಂತ ಬಲ್ವಂತ ಮಾಡಿ ಮಾವನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋದ್ಲು. ಮಾವ ಅಯ್ಯೋ ಮಾವ, ಮಾವ ಎದ್ದೇಳಿ ಮಾವ. ಮಾವ ಏನಾಯ್ತು ಮಾವ? ಎದ್ದೇಳಿ, ನಡೆಯೋಕ್ಕಾಗತ್ತಾ? ಟ್ರೈ ಮಾಡ್ತೀನಮ್ಮ. ಏನಾಯ್ತು ಮಾವ? ಮಾವ ಏನಾಯ್ತು ಮಾವ? ಮಾತಾಡಿ ಮಾವ. ಮಾವ ಏನ್ರಿ ಮಾವ? ಏನ್ರಿ ಮಾವ? ಮಾವ ಏನಾಯ್ತು ರೀ? ಮಾವ ಅಯ್ಯೋ ಮಾತಾಡ್ರಿ. ಎದ್ದೇಳಿ ಮಾವ. ಮಾವ ಏನಾಯ್ತು? ಏನಾಯ್ತು? ಮಾವ ಅಣ್ಣ, ಇವ್ರು ಯಾಕಿನ್ನೂ ಬಂದಿಲ್ಲ? ಫೋನ್ ಮಾಡು ಒಂದ್ಸಲಿ. ಹಾ, ಮಾಡ್ತೀನಿ.
ಆಗಿರತ್ತೆ ಬಾವ. ಖಂಡಿತ ಶುಗರ್ ಡ್ರಾಪ್ ಆಗಿದ್ದಕ್ಕೆ ಹೀಗಾಗಿರತ್ತೆ. ಶುಗರ್ ಇಂದ ಆಗಿದ್ದ ಅಥವಾ ಬೆಟ್ಟ ಹತ್ತಿದ್ದಕ್ಕೆ ಆಗಿದ್ದ ಅಂತ ಯಾರಿಗ್ ಗೊತ್ತು? ಹಾರ್ಟ್ ಪ್ರಾಬ್ಲಮ್ ಇರೋರು, ಸುಸ್ತಾಗಿರೋರು ಬೆಟ್ಟ ಹತ್ತಬಾರ್ದು ಅಂತ ಹೇಳ್ತಾರಲ್ಲ, ಮಾವ ಬೇಡ ಅಂದ್ರೂ ಕೇಳ್ದೆ ಬೆಟ್ಟ ಹತ್ತಿದ್ರು. ಅದ್ರಿಂದಾನೇ ಬಿದ್ದೋಗಿರ್ಬೋದೇನೋ. ಯಾಕೆ ಬಿದ್ರು ಏನು ಅನ್ನೋದನ್ನ ಸ್ವಲ್ಪ ಹೊತ್ತಲ್ಲಿ ಡಾಕ್ಟರ್ ಹೇಳ್ತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಡಾಕ್ಟರ್, ಡಾಕ್ಟರ್, ನಮ್ಮ ಡ್ಯಾಡಿ ಹೇಗಿದ್ದಾರೆ ಡಾಕ್ಟರ್? ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರಿಗೆ ಪ್ರಜ್ಞೆ ಬಂತಾ ಡಾಕ್ಟರ್? ಇಲ್ಲಮ್ಮ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಅಪಾಯ ಏನೂ ಇಲ್ಲ ತಾನೆ? ಅದನ್ನು ಈಗಲೇ ಹೇಳಕ್ಕಾಗಲ್ಲಮ್ಮ. ಅವ್ರಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ. ಇಮಿಡಿಯೇಟ್ ಆಗಿ ಬ್ಲಡ್ ಕೊಡಬೇಕು. ಅವ್ರದ್ದು ತುಂಬಾ ರೇರ್ ಬ್ಲಡ್ ಗ್ರೂಪು. ಇಲ್ಲಿ ಹತ್ರದಲ್ಲಿರೋ ಯಾವ ಬ್ಲಡ್ ಬ್ಯಾಂಕಲ್ಲೂ ಡಾಕ್ಟರ್ ಈಗ್ಲೇ ಏನು ಹೇಳಕ್ಕಾಗಲ್ಲ ಅಂತಿದ್ರು. ನನ್ಗ್ಯಾಕೋ ಭಯ ಆಗ್ತಿದೆ ಅತ್ತೆ. ನೀನೇನು ಹೆದರ್ಕೋಬೇಡ ಐಶ್ವರ್ಯ. ಮಾವಂಗೇನೂ ಆಗಲ್ಲ. ಟ್ರೀಟ್ಮೆಂಟ್ ನಡೀತಿದ್ಯಲ್ವಾ, ಬೇಗ ಹುಷಾರಾಗ್ತಾರೆ. ನೀನ್ ಚಿಂತೆ